ಹಾಂ, ನಮಸ್ಕಾರ. ಇವತ್ತಿನ ದಿವಸ ಅಮೃತಧಾರೆ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರ ಕೃತಿಯ ಬಿಡುಗಡೆ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೃತಿಯನ್ನು ಬಿಡುಗಡೆ ಮಾಡೋಕ್ಕೆ ಬಂದಿರತಕ್ಕಂತಹ ಶ್ರೀ ಜೋಗಿ ಪತ್ರಕರ್ತರು, ಲೇಖಕರು ಇವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಕನ್ನಡ ಪರ ಚಿಂತಕರಾದಂತಹ ಶ್ರೀ ರಾನಂ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ದೊಡ್ಡೇಗೌಡರು ಕನ್ನಡ ಸಾಹಿತ್ಯ ಪ್ರಕಾಶನದಲ್ಲಿ ಹೆಸರು ಮಾಡಿದಂತಹ ಸಪ್ನಾ ಸಂಸ್ಥೆಯವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನು ಲೇಖಕಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರಿದ್ದಾರೆ. ಕೃತಿಯನ್ನು ಅವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಇವತ್ತು ಅಮೃತಧಾರೆ ಕೃತಿ ಬಿಡುಗಡೆ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಫೇಸ್ಬುಕ್ ಮೂಲಕ ನೋಡ್ತಾ ಇರ್ತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ವೇದಿಕೆಯ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರು ಸೇರಿ ಕೃತಿಯ ಬಿಡುಗಡೆಗೆ ಸಹಕರಿಸಬೇಕು. ಈಗ ಅಮೃತಧಾರೆ ಕೃತಿ ಬಿಡುಗಡೆ ಸತ್ಯಮೂರ್ತಿಯವರು ವೇದಿಕೆಗೆ ಬರಬೇಕು. ಮಾಡೋಣಲ್ಲ? ಇದೊಂದು ಫೋಟೋ ಚೆನ್ನಾಗಿ ತಗೊಳ್ಳಿ. ನನಗೆ ಮೇಲ್ ಮಾಡಿ ರಾಸು. ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ನನ್ನ ಲೈವ್ ಈಗ ಜೋಗಿಯವರು ಕೃತಿ ಬಿಡುಗಡೆ ಮಾಡಿದ್ದಾರೆ. ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಜೋಗಿಯವರು. ಎಲ್ರಿಗೂ ನಮಸ್ಕಾರ. ನನಗೆ ನಿನ್ನೆ ನಮ್ಮ ಸ್ನೇಹಿತರಾದ ದೊಡ್ಡೇಗೌಡರು ಫೋನ್ ಮಾಡಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರ ಕವನ ಸಂಕಲನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದರು. ಸುಮಾರು 2 ದಿನಗಳ ಹಿಂದೆ ವಿಜಯಲಕ್ಷ್ಮಿಯವರು ಅವರ ಹಿಂದಿನ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ ಫೋಟೋಗಳನ್ನು ಕಳಿಸಿದರು. ಆಗಲೇ ನನಗೆ ಒಂದು ಅಪಾಯದ ಸೂಚನೆ ಸಿಕ್ಕಿತ್ತು. ಯಾಕೆ ಈ ಟೈಮಲ್ಲಿ ನಾನು ಜ್ಞಾಪಿಸ್ಕೊಂಡ್ರು ಅಂತ ಹೇಳಿ ಯೋಚನೆ ಮಾಡಿದಾಗ ಈ ಪುಸ್ತಕ ಬಿಡುಗಡೆ ಒಂದು ಅವಕಾಶ ಇವತ್ತು. ಇದು ಏನು ಹೇಳಬೇಕಂದ್ರೆ ರಾಮವ್ರೆ, ಕನ್ನಡದ ಪರಿಸರ ಎಷ್ಟು ಶ್ರೀಮಂತವಾಗಿದೆ ಅಂದರೆ ಈ ಕೊರೋನಾದ ಸಮಯದಲ್ಲಿ ಕೂಡ ಈ ಪುಸ್ತಕ ವ್ಯಾಪಾರವನ್ನು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಸ್ವಪ್ನ ಮತ್ತು ಬೇರೆಯವರು ಸೇರಿ ಮಾಡ್ತಾರೆ. ಬೇರೆ ಬೇರೆ ಪುಟ್ಟ ಪುಟ್ಟ ಪ್ರಕಾಶಕರು ಅವರವರ ನೆಲೆಯಲ್ಲಿ ಮಾಡ್ತಾಯಿದ್ದಾರೆ. ಆಮೇಲೆ ಕವನ ಸಂಕಲನವನ್ನು ಎಲ್ಲ ಸಜೀವವಾಗಲೇ ಪ್ರಕಟಿಸಲಿಕ್ಕೆ ಹಿಂದಿರುವ ಪ್ರಕಾಶಕರು ಮತ್ತು ಜಗತ್ತಲ್ಲಿ ಇಂಥ ಟೈಮಲ್ಲಿ ನೀವು ಇದನ್ನು ಪ್ರಕಟಿಸುವ ಒಂದು ಸಾಹಸ ಮತ್ತು ಪ್ರೀತಿಯನ್ನು ತೋರಿದ್ದೀರಿ. ಸೊ ಸ್ವಪ್ನ ಮತ್ತು ದೊಡ್ಡೇಗೌಡರಿಗೆ ಮೊದಲು ನಾನು ಅಭಿನಂದನೆ. ಮತ್ತು ಈ ಕವನ ಸಂಕಲನವನ್ನು ಬರೆದು ಓದುಗರ ಕೈಗಿಟ್ಟರು. ಇವರು ನಿಮ್ಮ 7ನೇ ಕೃತಿ ಅಲ್ವಾ? ಅದರಲ್ಲಿ 4ನೇ ಕವನ ಸಂಕಲನ. ಈ ಸತತವಾಗಿ ಕವನ ಸಂಕಲನಗಳನ್ನು ಬರೀತಾ ಆ ಕವನ ಸಂಕಲನದ ಮೂಲಕ ತಾನು ಹೇಳಬೇಕಾದನ್ನು, ತನ್ನ ಭಾವನಾ ಜಗತ್ತಿನ ಸತ್ಯಗಳನ್ನು ಮತ್ತು ಶೋಧಗಳನ್ನು ಇವರು ಈ ಕೃತಿಯ ಮೂಲಕ ಹೇಳ್ತಾ ಬಂದಿದ್ದಾರೆ. ನಿಮಗೂ ಅಭಿನಂದನೆಗಳನ್ನು ಹೇಳ್ತಾ, ಈ ಕೃತಿಯ ಬಗ್ಗೆ ನಾನು 4 ಮಾತು ಹೇಳುವ ಮುಂಚೆ ನನಗೆ ಭಾಳ ಇಷ್ಟವಾದ ಒಂದು ಬೆನ್ನುಡಿ ಇದೆ. ಎಚ್.ಎಸ್. ವೆಂಕಟೇಶಮೂರ್ತಿಯವರು ಬರೆದಿರೋದು. ಎಚ್.ಎಸ್. ವೆಂಕಟೇಶಮೂರ್ತಿಯವರು ಮತ್ತು ಎಲ್ಲರಿಗೂ ಭಾಳ ಹಿರಿಯ ಕವಿ. ಪ್ರೋತ್ಸಾಹ ಮತ್ತು ಪ್ರತಿಭೆಯನ್ನು ಸ್ಫೂರ್ತಿಗೊಳಿಸುವುದರಲ್ಲಿ ಅವರ ಪಾತ್ರ ಭಾಳ ದೊಡ್ಡದು. ಅವರು ಹೇಳ್ತಾರೆ, ಸೋದರಿ ವಿಜಯಲಕ್ಷ್ಮಿ ಅವರ ಕವಿತೆಗಳಲ್ಲಿ ಒಂದು ಸುಂದರವಾದ ನಿನ್ನೆಯ ಜಗತ್ತಿದೆ. ನಾನು
ನಾವೆಲ್ಲರೂ ನಿನ್ನೆಯ ಜಗತ್ತಿನಲ್ಲಿ ಬದುಕುವುದು. ನಮಗೊಂದು ನಾಸ್ಟಾಲಜಿಯಾ ಇರುತ್ತೆ. ಹೌದು. ನಮಗೆ ಸತತವಾಗಿ ಏನಿಸುತ್ತೆ ಅಂದರೆ ಇವತ್ತಿನ ಜಗತ್ತು ಸರಿ ಇಲ್ಲ, ನಿನ್ನೆ ಸರಿ ಇತ್ತು ಅಂತ. ನಮ್ಮ ಅಪ್ಪನ ಕಾಲಕ್ಕೆ ಅಜ್ಜನ ಕಾಲಕ್ಕೆ ಹೊರಡೋದು ಅವತ್ತಿಂದ ಆವತ್ತು ಇವತ್ತು ಚೆನ್ನಾಗಿತ್ತು ಅಂತ. ಕಾಲ ಕೆಟ್ಟೋಯ್ತಿಲ್ಲ. ಈ ನಿನ್ನೆಯ ಜಗತ್ತು ಕಾವ್ಯದಲ್ಲಿ ಬರುವ ಹೊತ್ತಿಗೆ ಎಲ್ಲ ಕವಿಗಳು ಎದುರಾಗುವಂಥ ಪ್ರಶ್ನೆ ಏನಂದರೆ, ನಾನು ವಾಸ್ತವದಲ್ಲಿ ಇದ್ದುಕೊಂಡು ಬರೀಬೇಕು ಅಥವಾ ವಾಸ್ತವವನ್ನು ಮೀರಲಿಕ್ಕೆ ಪ್ರಯತ್ನ ಮಾಡಬೇಕು. ವಾಸ್ತವವನ್ನು ಮೀರಲಿಕ್ಕೆ ಕವಿಗಿರುವಂಥ ಎರಡು ಮಾರ್ಗಗಳೆಂದರೆ, ಒಂದು ಫ್ಯಾಂಟಸಿ, ಇನ್ನೊಂದು ರೂಪಕಗಳ ಮೂಲಕ. ರೂಪಕಗಳ ಮೂಲಕ ಒಬ್ಬ ಕವಿ ಬರೆದಾಗ ಅವನು ಆ ವಾಸ್ತವವನ್ನು ಯಾವುದೇ ಕಾಲಕ್ಕೆ ಬೇಕಾದ್ರೂ ಮಿತಿ ಇಲ್ಲದಂತೆ ಹಿಗ್ಗಿಸಬಲ್ಲ, ಮಿತಿ ಇಲ್ಲದಂತೆ ದಾಟಿಸಬಲ್ಲ ಶಕ್ತಿ ಆ ಕವಿಗೆ ತನ್ನಿಂದಾನೇ ಕವಿತೆಯನ್ನು ಬರುತ್ತೆ. ಇವರ ಕವಿತೆಗಳಲ್ಲಿ ನಾನು ಎರಡನೇದನ್ನು ಕಂಡಿದ್ದೀನಿ. ಇವರು ಈ ಕಾಲದಲ್ಲಿ ನಿಂತುಕೊಂಡು ನಿನ್ನೆಯ ಬಗ್ಗೆ ಇದ್ದಂತಹ ಭಾವನೆಗಳ ಬಗ್ಗೆ, ನಿನ್ನೆಯ ಜಗತ್ತಿನ ಇವತ್ತು ಅಪರೂಪವಾಗಿದೆ ಅಂತ ನಾವು ಭಾವಿಸುವ ಸಂಗತಿಗಳ ಬಗ್ಗೆ, ಅದು ಪ್ರೇಮ ಇರ್ಬೋದು, ಅಥವಾ ಒಂದು ವಿರಹ ಇರ್ಬೋದು, ಅಥವಾ ಕಾಯುವಿಕೆ ಇರ್ಬೋದು, ಅಥವಾ ಮನುಷ್ಯನಿಗೆ ಸಹಜವಾದ ಇರಲೇಬೇಕಾದ ಒಂದು ಮಾನವೀಯ ಗುಣ ಇರ್ಬೋದು, ಇವೆಲ್ಲವನ್ನು ತಮ್ಮ ಕವಿತೆಗಳಲ್ಲಿ ಭಾಳ ಸುಂದರವಾಗಿ ಕೂಡಿಸ್ತಾ ಬಂದಿದ್ದಾರೆ. ಇವತ್ತಿನ ಕಾವ್ಯ, ಹೊಸ ಹುಡುಗರ ಕಾವ್ಯ ಹೇಗಿದೆ ಅಂತ ಹೇಳೋದು ಒಂದು ಧ್ರುವವಾದರೆ, ಈ ರೀತಿಯ ಕವನಗಳದ್ದು ಇನ್ನೊಂದು ಧ್ರುವ. ಈ ಎರಡು ಜಗತ್ತಿನ ಮಧ್ಯೆ ನಮಗೆ ಎರಡೂ ಬೇಕು ಅಂದರೆ ನಾವು ಕೇವಲ ಕ್ರಾಂತಿಕಾರಿಕ ಕವಿತೆಗಳಿಂದ ಬರಲಿಕ್ಕಾಗಲ್ಲ, ಕೇವಲ ರಾಜಕೀಯ ಉದ್ದೇಶಗಳ ಕವಿತೆಯಿಂದ ಬರಲಿಕ್ಕಾಗಲ್ಲ. ನಮಗೆ ಮನಸ್ಸಲ್ಲಿ ಗೋಪಾಲಕೃಷ್ಣ ಅಡಿಗರು ಇದ್ದಾರೆ, ಕೆ ಎಸ್ ನರಸಿಂಹಸ್ವಾಮಿ ಇದ್ದಾರೆ, ಮೈಸೂರು ಮಲ್ಲಿಗೆಯೂ ಇದೆ, ಅಥವಾ ವರ್ಧಮಾನ ಭೂಮಿಗೀತವೂ ಇದೆ. ಹೀಗಾಗಿ ಬ್ರೆಕ್ಟ್ ಮತ್ತು ಶೇಕ್ಸ್ಪಿಯರ್ ಎರಡೂ ನಮ್ಮೊಳಗಿರುವುದರಿಂದ ಬ್ರೆಕ್ಟ್ನ ಕ್ರಾಂತಿಕಾರಿ ಧೋರಣೆ, ಶೇಕ್ಸ್ಪಿಯರ್ನ ಮಂದಾನಿಲ್ಲದಂಥ ಸಾನೆಟ್ಗಳು ಎಲ್ಲವೂ ನಮ್ಮ ಮನಸ್ಸಲ್ಲಿರುವಾಗ ನಮ್ಮ ಕಾವ್ಯದಲ್ಲಿ ಕೂಡ ಇಂಥದ್ದು ನಮಗೆ ಸಿಗ್ತಾ ಇರೋದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಕಾವ್ಯದ ಕುರಿತು ಮಾತಾಡುವಾಗ ಮೊದಲು ಮಾಡಬೇಕಾದ್ದು ಏನಂದರೆ, ಒಂದು ಕವಿತೆಯನ್ನು ಓದೋದು. ಇವತ್ತು ದೂರದಲ್ಲಿ ಕೂತು ಅಂದರೆ ಕವನ ಸಂಕಲನವನ್ನು ನಾವು ಹಿಂದಿನ ರೀತಿ ವಿವರಣೆ ಮಾಡಿದ್ರೆ ತಕ್ಷಣ ಸಿಗುತ್ತೆ ಪುಸ್ತಕದಲ್ಲಿ. ಇವತ್ತು ಹಾಗೆ ತಕ್ಷಣ ತಗೊಳ್ಳೋಕ್ಕಾಗೋದ್ರಿಂದ ಒಂದು ಪದ್ಯವನ್ನು ನಾನು ಓದ್ತೀನಿ, ಓದಿ ಅದರ ಬಗ್ಗೆ ನಾವು ಮಾತಾಡ್ತೀನಿ. ಅದು ನನಗೆ ಭಾಳ ಇಷ್ಟವಾದ ಒಂದು ವಿದ್ಯೆ ಇದೆ. ಈ ಮನಸ್ಸು ಮತ್ತು ಭಾವನೆಯ ಬಗ್ಗೆ ಇರುವಂಥ ವಿಷಯ, ಸುಖ ವೈಭೋಗಗಳು ಬಳಿಯಲ್ಲಿಯೇ ಸೋತು ಕೂತಿವೆ, ಅಪ್ಪಿಕೊಳ್ಳಿವೆ. ಆದರೆ ಅದೇಕೋ ಅದನ್ನು ಅನುಭವಿಸುವ ಮನಸ್ಸೇ ಇಲ್ಲ ನನಗೆ. ಹತ್ತಾರು ಜೀವಗಳು ಅಕ್ಕಪಕ್ಕದಲ್ಲೇ ಸುಳಿದಾಡುತ್ತಿವೆ ನನ್ನವೆಂದು, ಆದರೆ ಅದೇಕೋ ಅವು ನನ್ನವೆಂಬ ಭಾವನೆಯೇ ಇಲ್ಲ ನನಗೆ. ಮತ್ತೆ ಮತ್ತೆ ಅದೇ ಗೊಂದಲಗಳು, ಗೋಜಲುಗಳು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಜಟಿಲವೆನಿಸುತ್ತವೆ. ಇದೇಕೆ ಹೀಗೆ ತಿಳಿಯದು ನನಗೆ. ಹಿತ ಯಾರು ಹಿತವರು ಅರಿಯೇನಾ ಇಲ್ಲಿಯ ತನಕ, ಬದುಕಿನಾಟದಲ್ಲಿ ಬಂದಿ ನಾನೆಂದು ಅದೇಕೆಂದು ತಿಳಿಯದು ನನಗೆ. 3 ದಿನದ ಬದುಕಿನಲ್ಲಿ ಕಳೆದು ಹೋದವೆಷ್ಟೋ, ಕಳೆದುಕೊಂಡದ್ದೆಷ್ಟೋ, ಪಡೆದುಕೊಂಡಿದ್ದನ್ನು ಬೆರಳ ಮಡಿಸಿ ಎಣಿಸಬೇಕಿದೆ. ಹೀಗೊಂಥರ ಬೇಸರ ನನಗೆ. ಉಸಿರು ನಿಲ್ಲುವ ಸಮಯವನ್ನು ಹತ್ತಿರ ಬಂದು ಭದ್ರವಾಗಿ ಬಂಧಿಸಿದರು. ಕಾಡುವಿಕೆ, ಹಂಬಲಿಕೆ, ಕನವರಿಕೆ ನನ್ನದೇ ಸ್ವತ್ತೆಂದು ಸಂತಸ ನನಗೆ. ಈ ಕಾಡುವಿಕೆ, ಹಂಬಲಿಕೆ ಮತ್ತು ಕನವರಿಕೆ ನಮಗಿರ್ತಾವಲ್ಲ, ಅದು ಎಷ್ಟೋ ಸಲ ನಮ್ಮದಾಗಿರಲ್ಲ. ಇದನ್ನು ನಿಯಂತ್ರಿಸುವಂಥ ಶಕ್ತಿ ಸಮಾಜದಲ್ಲಿದೆ. ಪಕ್ಕದ ಮನೆಯವರು ನಮ್ಮ ಒಂದು ಕನಸನ್ನು ನಿಯಂತ್ರಣ ಮಾಡ್ತಾರೆ. ಒಂದು ಪುಸ್ತಕ ಬರೆದಿದೆ ಇತ್ತೀಚೆಗೆ ನರೇಂದ್ರ ಪೈ ಅವರು, ಕನಸುಗಳು ಖಾಸಗಿ. ಈ ಖಾಸಗಿಯಾದ ಕನಸುಗಳು ಕವಿಗೆ ಮಾತ್ರ ಬೀಳಲಿಕ್ಕೆ ಸಾಧ್ಯ. ಅಂದರೆ ಕವಿಯ ಕನಸುಗಳು ಇರ್ತಾವಲ್ಲ, ಆ ಕವಿಯ ಕನಸಲ್ಲಿ ಅವರು ಒಂದು ಹೊಸ ನಾಡನ್ನು ನೋಡಿರ್ತಾನೆ, ಹೊಸ ಭಾವಲೋಕವನ್ನು ಕಟ್ಟಿರ್ತಾನೆ. ಇದನ್ನೆಲ್ಲ ಒಬ್ಬ ಕವಿಯತ್ರಿ ಹೇಗೆ ತಮ್ಮ ಕವಿತೆಗಳಲ್ಲಿ ಬಂಧಿಸ್ತಾ ತಾನು ಕಂಡ ಕನಸನ್ನು ನನಸಾಗುವುದಕ್ಕೆ ತಮ್ಮ ಕವಿತೆಗಳ ಮೂಲಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನೀಗ ಒಂದು ಕುವೆಂಪು ಅವರ ಒಂದು ಮಲೆಗಳಲ್ಲಿ ಮೊದಲು ಮಾಡಿಕೊಟ್ಟ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ಬಂದೆ. ಅದನ್ನು ನೋಡಿದಾಗ ನನಗೆ ಅನಿಸಿದ್ದೇನೆಂದರೆ, ಒಬ್ಬ ಲೇಖಕ ತಾನು ಬದುಕುತ್ತಿರುವ ಸಮಾಜವನ್ನು ಮರುಕಟ್ಟುತ್ತಾ ಇರ್ತಾನೆ, ಮರು ನಿರ್ಮಾಣ ಮಾಡ್ತಾ ಇರ್ತಾನೆ ತನ್ನ ಕೃತಿಗಳ ಮೂಲಕ. ಹಾಗೆ ಕವಿ ಕೂಡ ತನ್ನ ಇಡೀ ಭಾವಕೋಶವನ್ನು ಪುನರ್ನಿರ್ಮಾಣ ಮಾಡ್ತಾ ಇರ್ತಾನೆ. ಅಂಥ ಪ್ರಯತ್ನಗಳನ್ನು ನಾನು ಈ ಅಮೃತಧಾರೆ ಕವನ ಸಂಕಲನದಲ್ಲಿ ಕಂಡಿದ್ದೀನಿ. ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರಿಗೆ ಹಲವಾರು
ಆದ ಒಂದು ಓದುಗರ ಬಳಗ ಇದೆ. ನಾವಿವತ್ತು ನವ್ಯ ಕವಿತೆಗಳ ದಾಸರಾಗಿ ಈ ಥರದ ಕವಿತೆಗಳು ನಮಗೆ ಸ್ವಲ್ಪ ಏನು ಹಳೆಯ ಕಾಲದ ಪದ್ಯ ಅಂತ ಅನಿಸಿದರೆ ಅದಕ್ಕೆ ಕವಿತೆಗಳ ಗುಣಮಟ್ಟ ಕಾರಣ ಅಲ್ಲ, ನಾವು ಓದ್ತಿರುವಂಥ ಕವಿತೆಗಳೇ ಕಾರಣ ಹೊರತು ನಿಜವಾಗಿ ನೋಡಿದ್ರೆ ನಮಗೆ ನೆನಪಿರೋದು ನವೋದಯದ ಪದ್ಯಗಳೇ. KS ನಂದೇ ನೆನಪಿರೋದು. KS ಇರ್ಬೋದು, BMC ಇರ್ಬೋದು, ಮಾಸ್ತಿಯ ಪದ್ಯಗಳಿರ್ಬೋದು, ಈ ಥರದ ಪದ್ಯಗಳು ನಮಗೆ BC KS ನಿಸಾರಮ್ಮ ಅವರ ಪದ್ಯಗಳು ನಮ್ಮನ್ನು 10-15 ಬಾಯಿಪಾಠ ಬರ್ತಿರ್ತಾರೆ. BC ಅವರು ಬರ್ತಾರೆ, ಪೂತಿನವರ ಪದ್ಯಗಳು ಬರ್ತಿರ್ತಾರೆ. ಹೀಗೆ ಗಾಂಧೀಜಿಯವರ ಪ್ರಸ್ತಾಪ ಬಂದಾಗ ಮೇಲೊಂದು ಗರುಡ ಹಾರುತ್ತಿರುವುದು, ಕೆಳಗದಲ್ಲಿ ಎರಡು ಓಡು ತಿನ್ನುವಂತ ನಾವು ಜಾಗ್ತದೆ. ಇವತ್ತಿನ ನೋಡೋ ಇಕ್ಕಳ ಅಂತ ಒಂದು ಪದ್ಯ ಇದೆಯಲ್ಲ, ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದು ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲು. ಈ ರೀತಿ ಪದ್ಯಗಳು ಎಲ್ಲ ಹಳೆಯ ಕಾಲದ ಒಂದು ಲಯ ಮತ್ತು ಭಾವಗೀತಾತ್ಮಕವಾದ ಚಂದ ಇರುವಂಥ ಪದ್ಯಗಳೇ ನಮಗೆ ಆಗ್ತಬಹುದು. ಅಂಥ ಪದ್ಯಗಳು ಇಲ್ಲಿವೆ. ನನಗೆ ಈ ಸಂದರ್ಭದಲ್ಲಿ ಏನಿಸಿದೆ ಈ ಕವಿತೆಗಳು ಓದಿದಾಗ ನೀವು ಇದರಲ್ಲಿ ಮುಂದಿನ ಸಂಕಲನದಲ್ಲಿ 10 ಪದ್ಯಗಳನ್ನು ಬರೆದು ಅದರಲ್ಲಿ ಕ್ಯಾನ್ಸೆಟ್ ಮಾಡಿ ಇವತ್ತು ಭಾವಗೀತೆಗಳನ್ನು ಬರೆಯುವಂಥ ಒಂದು ಕವಿಗಳ ಸಂಖ್ಯೆ ಕಡಿಮೆ ಇದೆ. ನಮ್ಮ ಎಲ್ಲ ಹಾಡುಗಾರರು ಹೇಳ್ತಿರ್ತಾರೆ ನನಗೆ ಒಂದು ಒಳ್ಳೆ ಪದ್ಯ ಕೊಡಿ, ಒಳ್ಳೆ ಪದ್ಯ ಕೊಡಿ. ಆ ರೀತಿಯಾಗಿ ಅದನ್ನು ಕೂಡ ನಿಮ್ಮ ಮುಂದಿನ ಪ್ರತಿಭಾ ವಿಸ್ತಾರದಲ್ಲಿ ಅದು ಬರಲಿ ಅಂತ ಹೇಳಿ ಈ ಕವಿತಾ ಸಂಕಲನಕ್ಕೆ ಎಲ್ಲ ರೀತಿಯ ಶುಭವನ್ನು ಹಾರೈಸಿ ಇದನ್ನು ಬಿಡುಗಡೆ ಮಾಡಿದ್ದಕ್ಕೆ ನನ್ನ ಕರೆಸಿದ್ದಕ್ಕೆ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹೇಳಿ ನಾನು ಮಾತನಾಡ್ತೀನಿ. ಹರಿಯುವ ಕಂಬನಿಯನ್ನು ನೆಲೆಸಿ ನಗುವ ಪ್ರಯತ್ನ ಮಾಡುತ್ತಲೇ ಇರುತ್ತೇನೆ. ಈಗ ನನ್ನೇ ನಾ ಕೇಳಿಕೊಳ್ಳುವೆ, ನೀ ಸಖಿಯೇ ನಿನ್ನ ಜಗತ್ತಿನೊಳಗೆ. ಇಂತಹ ನೂರಾರು ಕವನಗಳು ಅಮೃತಧಾರೆಯನ್ನು ಜೋಗಿಯವರಿಗೆ ಬಿಡುಗಡೆ ಮಾಡಿದ್ದಾರೆ. ಧನ್ಯವಾದಗಳು. ಈಗ ನಮ್ಮ ಈ ಸಾಹಿತ್ಯ ಕೃಷಿಗೆ ಬಂದಾಗ ರಾಮನ್ ಚಂದ್ರಶೇಖರ್ ಅವರ ಹೆಸರು ಬಹಳ ಬರುತ್ತೆ. ಯಾಕೆಂದರೆ ಕನ್ನಡದ ಹೋರಾಟದಲ್ಲಿ ಅವರು ಮುಂಚೂಣಿಯಲ್ಲಿದ್ದವರು. ನಾನು ಅವರೊಡನೆ ಕೆಲವು ಕಾಲ ಇದ್ದೇ ಅನ್ನೋ ಒಂದು ಹೆಮ್ಮೆ ಸಂತೋಷ ನನಗಿದೆ. ಈಗ ರಾಮನ್ ಚಂದ್ರಶೇಖರ್ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕು. ವೇದಿಕೆ ಮೇಲಿರುವಂಥ ಎಲ್ಲ ಸ್ನೇಹಿತರು, ವಿಶೇಷವಾಗಿ ಜೋಗಿ ಅಂತವ್ರು ಪಕ್ಕ ಕೂತ್ಕೊಂಡು ಸಾಹಿತ್ಯದ ವಿಚಾರ ಮಾತಾಡೋದಿದೆಯಲ್ಲ, ಒಳ್ಳೆ ಕಷ್ಟದ ವಿಚಾರ. ಯಾಕೆಂದರೆ ಅವರು ಒಂದು ರೀತಿ ಸಾಹಿತ್ಯದ ಆಲ್ರೌಂಡರು, ಎಲ್ಲವನ್ನೂ ಬರೆದಿರುವಂಥವ್ರು. ನಾನು ಅವ್ರನ್ನ ಮಾತಾಡ್ತಾ ಇದ್ದೆ ಇಲ್ಲಿಗಿಂತ ಮುಂಚೆ. ನಾವು ವರ್ಷಕ್ಕೊಂದು ಕಷ್ಟಪಟ್ಟು ಪುಸ್ತಕ ಬರಿತೀವಿ ಬೇಕಾದ್ರೆ ನೀವು ಒಂದಿನಕ್ಕೆ ಒಂದು ಬರೆದು ನಮ್ಮ ನಡುವೆ ಬಹುದೊಡ್ಡ ದೈತ್ಯ ಪ್ರತಿಭೆ ಜೋಗಿ ಅವರು. ಅವ್ರನ್ನ ನಾವು ಏನಾದ್ರು ಒಂದು ಕಡೆ ಅವರಿಗೆ ಮಾಡುವಂಥ ಅನ್ಯಾಯ ಆಗ್ತದೆ. ಇದೇ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಅಮೃತ ಧಾರೆಯನ್ನು ಹರಿಸಿರುವಂತಹ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು ನನಗೆ ಬೆರಗು ಹುಟ್ಟಿಸಿರುವಂತಹ ಒಬ್ಬರು ಕವಿಯತ್ರಿ. ಬಹಳ ತಡವಾಗಿ ಬಂದರೂ ಕೂಡ ಹುಲ್ಸಾಗಿ ಸಾಹಿತ್ಯದ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇನ್ನು ದೊಡ್ಡಗೌಡರ ಬಗ್ಗೆ ನಾವು ಹೇಳುವಾಗೇ ಇಲ್ಲ. ಈ ದೊಡ್ಡಗೌಡರು ಒಂದು ಸಲ ಫೋನ್ ಮಾಡಿದ್ರೆ ನಾನು ಇವಾಗ ಆನ್ಲೈನ್ ಮಾಡ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು. ನನ್ನ ದೊಡ್ಡಗೌಡರ ನಡುವೆ ನಿರಂತರವಾಗಿ ಸಂಪರ್ಕ ಇರುತ್ತೆ. ಈಗ ಇತ್ತೀಚೆಗಂತೂ ಬೇರೆ ಒಂದು ಕಾರಣದಿಂದ ಭಾಳ ಆಗಾಗಲೇ ನಾನು ಭೇಟಿ ಮಾಡ್ತಾ ಇರ್ತೀವಿ. ಈ ಕೊರೋನಾ ಹೊಸ ಸಾಧ್ಯತೆಗಳನ್ನ ತೋರಿಸ್ಕೊಟ್ಟಿದೆ. ಒಂದು ರೀತಿ ಮೊದಲಿಗಿಂತ ಇವಾಗ ಇಂತಹ ಆನ್ಲೈನ್ ಮುಖಾಂತರ ಬಿಡುಗಡೆ ಆಗೋದು ತುಂಬ ಹೆಚ್ಚು ಜನಗಳಿಗೆ ತಲುಪುತ್ತೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಾಹಿತ್ಯದ ಕೆಲಸಗಳನ್ನ ನಾನು ಯಾರಿಗೋ ಒಬ್ರಿಗೆ ಹೇಳ್ತಾ ಇದ್ದೆ. ಕರೋನಾ ಅನ್ನುವಂಥದ್ದು ನನಗೆ 10 ವರ್ಷದಿಂದ ಓದೋದಕ್ಕೆ ಇಟ್ಕೊಂಡಿದ್ದಂಥ ಪುಸ್ತಕಗಳನ್ನ ಓದೋದಕ್ಕೆ ಸಮಯವನ್ನು ಮಾಡಿಕೊಡ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ವಿಜಯಲಕ್ಷ್ಮಿಯವರು ಅಮೃತಧಾರೆ ಬರ್ತಿದ್ದಾರೆ. ಸುಮ್ಮನೆ ಅವರ ಕವನ ಸಂಕಲನಗಳನ್ನ ನೋಡ್ತಿದ್ದಾಗ ನನಗೆ ನಿಜವಾಗ್ಲೂ ಎಷ್ಟೊಂದು ಚೆನ್ನಾಗಿ ಅವರ ಕವನ ಸಂಕಲನಗಳಿಗೆ ಹೆಸರಿಟ್ಟಿದ್ದಾರೆ ಅಂತ ಅನ್ನಿಸ್ತು. ನೋಡಿ, ಅವರು ಮೊದಲನೇದಕ್ಕೆ ಸಂವೇದನೆ ಅಂತ ಹೇಳ್ತಿದ್ದಾರೆ. ಸಂವೇದನೆ ನಂತರ ಗಂಧದೋಪಡಿ ಅಂತ, ಸಾಗರ ಗೆದ್ದವಳು, ಪ್ರೀತಿಯ ಪಂಚಗವ್ಯ, ಅಮೃತಧಾರೆ ಅಂತ ನನಗನ್ನಿಸ್ತು. ಸಂವೇದನಾಶೀಲ ಕಾವ್ಯಗಳ ಮೂಲಕ ಗಂಧದೋಪಳಿಯಾಡಿ ಸಾಗರವನ್ನು ಗೆದ್ದು ಪ್ರೀತಿಯ ಪಂಚಗವ್ಯವನ್ನು ತೆಗೆದುಕೊಂಡು ಈಗ ಅಮೃತಧಾರೆಯನ್ನು ಹರಿಸುತ್ತಿದ್ದಾರೆ ಅಂತೇಳಿ. ಆಮೇಲೆ ಇದಕ್ಕಿಂತ ಏನು ಅಂತ ಹೇಳಿದ್ರೆ, ನಾನು ಸುಮಾರು 10,000 ಪುಟ ಬರೆದ್ಬಿಟ್ಟಿದ್ದೀನಪ್ಪ. ಆದರೆ ನಾನು ಒಂದು ಟೆಕ್ಸ್ಟ್ ಆಗಿಲ್ಲ. ಒಂದೇ ಒಂದು ಪುಸ್ತಕ ಟೆಕ್ಸ್ಟ್ ಆಗಿತ್ತು ಗುಲ್ಬರ್ಗಾಗೆ. ಇವರದ್ದು ಒಂದು ಕಥಾ ಸಂಕಲನ BSc ಪದವಿಗೆ ಪಠ್ಯ ಆಗಿದೆ. ಇದರಲ್ಲೂ ಕೂಡ ಈ ಪಠ್ಯ ಆಗುವಂಥದ್ದು ಇದೆಯಲ್ಲ, ಇದು ನಾವು ಮಾಡ್ತಿರೋ ಒಂದು ಕೆಲಸಕ್ಕೆ ಎಲ್ಲೋ ಒಂದು ಕಡೆ ಒಂದು ಮುದ್ರೆ ಬಿದ್ದಿತ್ತಲ್ಲ, ಅಧಿಕೃತ ಮುದ್ರೆ ಬಿತ್ತಲ್ಲ.
ನಾನು ಈ ಕವನ ಸಂಕಲನದ ಹೆಸರಿಗೆ ಈ ಸುಮ್ಮನೆ ಏನು ಬರೆದಿದ್ದಾರೆ ಅಂತ ನೋಡ್ತಾ ಇದ್ದೆ. ನಾನು ಕವನನ್ನು ಓದೋದಕ್ಕೆ ಹೋಗಲ್ಲ, ಯಾಕೆಂದರೆ ಜೋಡಿ ಓದ್ಬಿಟ್ಟಿದ್ದಾರೆ. ಇವರು ಮೊದಲನೇದನ್ನು ನಿಘಂಟು ಅಂತ ಇಟ್ಟಿದ್ದಾರೆ. ಸಾಮಾನ್ಯ ನಿಘಂಟು ಅಂದರೆ ನಮ್ಗೆ ಅರ್ಥವಾಗದಲ್ಲೇ ಇರುವಂಥ ಒಂದು ಪದವನ್ನು ಹುಡುಕುವಂಥದ್ದು. ಇವತ್ತಿಗೂ ನಾವೆಲ್ಲರೂ ಹುಡುಕ್ತಿರೋದೇನು ಅಂತ ಹೇಳಿದ್ರೆ ಯಾವುದು ಮನುಷ್ಯತ್ವ, ಯಾವುದು ಪ್ರೀತಿ ಅನ್ನುವಂಥದ್ದು. ಇಂಥದನ್ನು ಪ್ರೀತಿಯ ಹೃದಯದ ಮಾತಿಗೆ ನಿಘಂಟನ್ನು ತಗೊಂಡು ಅರ್ಥ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆಮೇಲೆ ಈ ನಿಘಂಟಿನ ಅರ್ಥ ಹುಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇಲ್ಲೊಂದು ಕಡೆ ಸ್ವಪ್ನಗಾನವನ್ನು ಇದು ಇದೆ. ಆಮೇಲೆ ಪ್ರೇಮೋತ್ಸವದ ಇದೆಯಲ್ಲ ಅವ್ರದ್ದು, ಯುಗಾದಿ ಇದೆ, ಒಲುವಿನ ಪ್ರೀತಿ ಗುಳಿಗೆ ಅಂತಿದೆ. ಹೀಗೇನೆ ಪ್ರತಿಯೊಂದನ್ನು ಕೂಡ ಎಲ್ಲೋ ಒಂದು ಕಡೆ ಇವರು ಈ ನಮ್ಮಲ್ಲಿ ತುಂಬ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಕೇಸ್ನ ಪ್ರೀತಿಯ ಕವಿ ಅಂತಲೇ ಒಲಿಮೆಯ ಕವಿ, ಪ್ರೀತಿಯ ಕವಿ ಅಂತೆಲ್ಲ ಹೇಳ್ತೀವಿ. ಅವರು ಕನ್ನಡದಲ್ಲಿ ವಾಸ್ತವವಾಗಿ ಅವರು ಪ್ರೇಮ ಗೀತೆಗಳನ್ನ ಮೊದಲಿಗೆ ಬರೆದಂಥವ್ರು ತೀನಂಶಿ, ಆಮೇಲೆ ಕೇಸ್ನ. ಆದರೆ ಕೇಸ್ನ ಎಷ್ಟು ಜನಪ್ರಿಯರು ಅಂದರೆ ಅವರದ್ದು ಮೈಸೂರು ಮಲ್ಲಿಗೆ 34 ಮುದ್ರಣಗಳನ್ನು ಕಂಡಿದೆ. ಇವತ್ತಿಗೂ ಯಾರನ್ನು ಗದ್ಯ ಥರ ಒಂದು ಕಾದಂಬರಿ ಥರ ಯಾರನ್ನು ಓದ್ತಾರೆ ಅಂತ ಹೇಳಿದ್ರೆ ಅದು ಮೈಸೂರು ಮಲ್ಲಿಗೆ. ಹಾಗೆಯೇ ಇಡೀ ಇವರ ಸ್ಥಾಯಿಯಾಗಿ ಇವರ ಮೊದಲಿನಿಂದ ಇವರ ಕವನ ಸಂಕಲನಗಳನ್ನ ನಾನು ಗಮನಿಸ್ಕೊಂಡ್ಬಂದಿದ್ದೀನಿ. ಎಲ್ಲದರಲ್ಲೂ ಕೂಡ ಈ ಮನುಷ್ಯ ಸಂಬಂಧಗಳು, ಮನುಷ್ಯನ ಒಳಗಡೆ ತೊಳಲಾಟಗಳು, ಪ್ರೀತಿ ಇದು ಒಂದು ದಾರಿಯಾಗಿ ಹರಿದುಕೊಂಡು ಬರ್ತಾ ಇರ್ತದೆ. ಕೆಲವು ಕಡೆ ಬೋರ್ಗರಿಯುತ್ತೆ, ಇನ್ನು ಕೆಲವು ಕಡೆ ಸಮುದ್ರ ನಿಂತು ಹೋಗ್ಬಿಟ್ಟಿದ್ರು ಕೂಡ ಅದು ಆ ವಿಷಾದದ ಛಾಯೆಯಾಗಿ ನಮಗೆ ಕಾಣಿಸ್ತ್ರೂ ಅದು ವಿಷಾದದ ಛಾಯೆ ಇರೋದಿಲ್ಲ. ತಾವು ಕಂಡಿದ್ದಲ್ಲಿ ಎಲ್ಲದರಲ್ಲೂ ಕೂಡ ತೃಪ್ತಿಯನ್ನು ಕಾಣ್ತಾರೆ. ಆದರೆ ಕೊನೆಯಲ್ಲಿ ಇವರು ಕೇಳೋದಿದೆಯಲ್ಲ, ಇವರು ಕವನದ ಕೊನೆಯ ಕವನ ಸಂಕಲನ ಯಾರು ಸುಖಿ, ಇದು ಜೋಗಿ ಅವರು ಮಾತ್ರ ಉತ್ತರ ಕೊಡಬೇಕು. ಯಾಕೆಂದರೆ ಇಂಥದಕ್ಕೆ ಭಾಳ ಚೆನ್ನಾಗಿ ಉತ್ತರ ಕೊಡಬಲ್ಲಂಥವ್ರು. ಯಾರು ಸುಖಿ ಅಂತ ಕೇಳಿ ಈ ಕವನ ಸಂಕಲನವನ್ನು ಮುಗಿಸಿದ್ದಾರೆ. ಇವರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ, ಇಷ್ಟೊಂದು ಲಯಬದ್ಧವಾಗಿ ಇತ್ತೀಚಿನ ದಿನಗಳಲ್ಲಿ ಕವನಗಳನ್ನ ಬರೆಯುವಂಥವ್ರು ಕಡಿಮೆ ಅಂತೇಳಿ. ಇವು ಮುಂದಿನ ಸಲ ಒಂದು ಅಂತಹ ಪ್ರಯತ್ನಗಳು ಕೆಲವು ಆಗಿದ್ದಾವೆ ಕನ್ನಡದಲ್ಲಿ. ಏನು ಒಟ್ಟೊಟ್ಟಿಗೆ ನಿನ್ನೆ ಕಾವ್ಯಂ ಶ್ರೀನಿವಾಸ ಮೂರ್ತಿ ಈ ಥರದವರು ಅವರ ಇನ್ನೂ 3-4 ಜನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಕಾರ್ಯಕ್ರಮಕ್ಕೆ ನಾನು ಯಾಕೆ ಕರೆದಿದ್ದು ಅಂದರೆ 2 ಕ್ಯಾಸೆಟ್ನ ಬಿಡುಗಡೆ ಮಾಡಿದರು. ಅದರಲ್ಲಿ ಒಂದು ಕನ್ನಡ ಪಡೆದು ಗೀತೆಗಳನ್ನೇ ಒಂದು ಇದಿತ್ತು. ಇದನ್ನು ಬಿಡುಗಡೆ ಮಾಡೋದಕ್ಕೆ ನಾನು ಕರೆದಿದ್ದರು. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜೋಗಿಯವರು ಹೇಳ್ತಿರ್ತಾರೆ, ಈ ಕನ್ನಡ ಅಂತಂದರೆ ನೆನಪಾಗ್ತಿದ್ದವ್ರು ಇಬ್ಬರನ್ನೇ ಅಂತೇಳಿ ಹೇಳೋರು. ಗೌರವ ಚನ್ನಬಸಪ್ಪನವರು, ಒಂದು ಚಿದಾನಂದ ಮೂರ್ತಿ, ಇನ್ನೊಂದು ರಾನಂ ಚಂದ್ರಶೇಖರರು. ಚಿದಾನಂದ ಮೂರ್ತಿ ಏನು ಹೇಳ್ತಾರೆ, ಒಂದು ರಾನಂ ಓಡೋಗಿ ಅದನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ, ಸೋತೋಗ್ತಾನೆ ಅಂತೇಳಿ. ಹಾಗೆ ಆ ಕಾರಣಕ್ಕೆ ಇದನ್ನು ಬಿಡುಗಡೆ ಮಾಡಿದ್ದೆ. ಒಟ್ಟಾರೆಯಾಗಿ ನಮ್ಮ ನಡುವೆ ಅನುಮಾನಗಳು, ತಪ್ಪು ಏನೋ ಒಂಥರ ಕ್ರೌರ್ಯ ಇಂಥದನ್ನು ವಿಜೃಂಭಿಸ್ತಿರುವಾಗ ಈ ಪ್ರೀತಿಯ ಬಗ್ಗೆ, ಮನುಷ್ಯ ಸಂಬಂಧಗಳ ಒಳಗಿರುವಂಥ ಸಹೃದಯತೆಯ ಬಗ್ಗೆ ಹುಡುಕುವಂತಹ ಮತ್ತು ಅದನ್ನು ಅತ್ಯಂತ ರಮ್ಯವಾಗಿ ಪ್ರತಿಪಾದಿಸುವಂತಹ ಅಮೃತಧಾರೆಯನ್ನು ಕವನದ ಮೂಲಕ, ಈ ಕವನ ಸಂಕಲನದ ಮೂಲಕ ನಮ್ಮೆಲ್ಲರಿಗೂ ನೀಡಿರುವಂತಹ ಸೋದರಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರಿಗೆ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಅವರಿಂದ ಇನ್ನೂ ಅಷ್ಟು ಬರಲಿ. ನವಂಬರ್ಗೆ ಈಗಾಗಲೇ ನಮ್ಮ ದೊಡ್ಡಗೌಡರು ಹೇಳ್ಬಿಟ್ಟಿದ್ದಾರೆ, ಒಂದು ಕಥಾ ಸಂಕಲನ ಬರುತ್ತೆ ಅಂತೇಳಿ. ಒಂದು ಆ ಕಥಾ ಸಂಕಲನವನ್ನು ಬರೆದ್ರ ಜೊತೆಗೆ ಇನ್ನೊಂದು ಸಲ ಬರುವಾಗ ನಮ್ಮ ಜೋಗಿಯವರು ಹೇಳಿರುವ ಹಾಗೆ ಕವನ ಸಂಕಲನದ ಜೊತೆಗೆ ಒಂದು ಅಡಕ ಮುದ್ರಿಕೆಯೂ ಬರಲಿ ಅಂತೇಳಿ ಆಚಿಸಿ ನನ್ನ ಈ 4 ಮಾತು ಮುಗಿಸ್ತೇನೆ. ಅದಕ್ಕಿಂತ ಹೆಚ್ಚಾಗಿ ನನ್ನಂಥ ಒಬ್ಬ ಕನ್ನಡ ಹೋರಾಟಗಾರನ ಈ ಕವನ ಸಂಕಲನಕ್ಕೆ ಬಿಡುಗಡೆ ಕರೆಯೋದಿದೆಯಲ್ಲ, ಅದು ತುಂಬ ಆಶ್ಚರ್ಯ ಮೂಡಿಸುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಈ ಪ್ರತಿಭಟನೆ ಮಾಡೋದಕ್ಕೆ, ಯಾರ ಬಗ್ಗೆ ಟೀಕೆ ಮಾಡೋದಕ್ಕೆ ನಮಗೆ ಬರುವಂತಹ ಮಾತುಗಳು, ಈ ತಪ್ಪು ಕನ್ನಡಿಯೋದಕ್ಕೆ ಬರುವಂತಹ ಮಾತುಗಳು, ಒಳ್ಳೆಯದನ್ನು ನೋಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ದಯವಿಟ್ಟು ನನ್ನ ಭಾಷಣಕ್ಕೆ ಕರೆಯೋರು ನೀವೆಲ್ಲರೂ ಒಂದು ಯೋಚನೆ ಮಾಡಬೇಕಪ್ಪ. ನಾನು ಯಾವಾಗಲೂ ನೆಮ್ಮದಿಯಿಂದಿರಲ್ಲ, ಶಾಂತಿಯಿಂದಿರಲ್ಲ. ಬೇರೆಯವ್ರು ಯಾರು ನೆಮ್ಮದಿಯಿಂದಿದ್ದಾರೆ, ಶಾಂತಿಯಿಂದಿದ್ದಾರೆ ಅಂದರೆ ನಾನು ಅದನ್ನು ಸಹಿಸಲಾರೆ, ಅದನ್ನು ಕೆಡಿಸೋದಕ್ಕೆ ಮಾತ್ರ ಬರ್ತೀನಿ. ದಯವಿಟ್ಟು ನನ್ನ ಸಂತೋಷದ ಸಂದರ್ಭಕ್ಕೆ ಕರಿಬೇಡಿ ಅಂತಿದ್ದೀನಿ. ಇಷ್ಟು ನಡುವೆ ನನ್ನನ್ನು ಕರೆದಿದ್ದಾರೆ, ಅವರ ಧೈರ್ಯಕ್ಕೆ ಮೆಚ್ಚಿ ನಮಸ್ಕಾರ. ಓಕೆ, ರಾನಂ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಈಗ ಕೃತಿಯ ಬಗ್ಗೆ ಲೇಖಕಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಫಸ್ಟ್ ನಾನು ಮಾತಾಡ್ತಿದ್ದೆ, ಆಮೇಲೆ ಅವ್ರು ಲಾಸ್ಟಲ್ಲಿ ಮಾತಾಡ್ತಾರೆ. ಈ ಕೃತಿಯ ಪ್ರಕಾಶಕರಾದಂತಹ ಶ್ರೀ ದೊಡ್ಡೇಗೌಡರು ನಮ್ಮ ಜೊತೆ ಇದ್ದಾರೆ. ಅವರು ಒಂದೆರಡು ಮಾತುಗಳನ್ನ ಆಡ್ತಾರೆ. ನಮಸ್ಕಾರ.
ವೇದಿಕೆ ಮೇಲೆ ನಾನು ಈಗಾಗಲೇ ನಮ್ಮ ರಾನಮ್ಮರು ಹೇಳ್ತಿದ್ರು, ಜೋಗಿಯವರು ಪುಸ್ತಕ ಬಿಡುಗಡೆ ಮಾಡಿ ಭಾಳ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಅವರು ಮಾತಾಡಿದ ಮೇಲೆ ನನಗನ್ಸುತ್ತೆ ಬೇರೆ ಯಾವುದೇ ರೀತಿಯ ಮಾತಿಗೆ ಅವಕಾಶ ಇರಲ್ಲ ಅಂತ. ಯಾಕೆಂದರೆ ಅವರೊಬ್ಬ ಕ್ರಿಯಾಶೀಲ ಬರಹಗಾರ. ನಾನು ಎಲ್ಲರೂ ಯಾವುದೇ ವೇದಿಕೆಯಲ್ಲೂ ನಾನು ಹೇಳ್ತಾ ಇರ್ತೀನಿ ಜೋಗಿಯವ್ರ ಬಗ್ಗೆ. ಯಾಕೆಂದರೆ ಆ ಒಂದು ಅದ್ಭುತವಾದ ಶಕ್ತಿ ಅವರಲ್ಲಿದೆ. ಹಾಗಾಗಿ ಜೋಗಿಯವರು ನಮ್ಮ ಜೊತೆ ಇದ್ದಾರೆ. ನನ್ನ ಪ್ರೀತಿಯಿಂದ ಅವ್ರು ಕರೆದಾಗ ಒಂದೇ ಮಾತಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕೋಸ್ಕರ ಅವರ ಒಂದು ವಿಶ್ವಾಸ ಇದೆಯಲ್ಲ, ಅದು ಬಹಳ ದೊಡ್ಡದು. ಅದಕ್ಕೋಸ್ಕರ ಅವರಿಗೆ ನಾನು ನಮಿಸ್ತೀನಿ. ಜೊತೆಗೆ ನಮ್ಮ ರಾನಮ್ಮು ನಾನು ಜೊತೆಗೆ ಯಾವುದೋ ಕಾರಣಕ್ಕೆ ಈ ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ಅಂತಂದರೆ ಒಂದು ಯಾವುದೋ ಒಂದು ಮೀಟಿಂಗಲ್ಲಿ ಸೇರಿದ್ವಿ. ಆ ಮೀಟಿಂಗಲ್ಲಿ ಈ ಥರ ಒಂದು ಜಸ್ಟ್ ಒಂದು ಮಾತು ಹೇಳಿದೆ ಅಷ್ಟೇ. ಆಯ್ತು ಸರ್ ಬೇಡ, ನೀವು ಹೇಳಿದ್ಮೇಲೆ ನನಗಿಲ್ಲ ಅಂತ. ಅಂದರೆ ಆ ತಕ್ಷಣದ ಉತ್ತರ, ಪ್ರತಿಕ್ರಿಯೆ ಇದೆಯಲ್ಲ, ಆ ಕನ್ನಡದ ಪ್ರೀತಿ ಇದೆಯಲ್ಲ, ನಿಜವಾಗ್ಲೂ ನಾವೆಲ್ಲರೂ ಧನ್ಯರು. ಹಾಗೆಯೇ ಲೇಖಕಿ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು, ಅವ್ರ ಬಗ್ಗೆ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ರಾಸು ಅವ್ರ ಬಗ್ಗೆ ಹೇಳಬೇಕು. ನಾನು ಇಷ್ಟೆಲ್ಲ ಒಂದು ವಾತಾವರಣ ನಾವು ನೋಡಿದ್ದೀವಿ. ಏನೋ ಹೇಳ್ತಾರೆ, ಪರವಾಗಿಲ್ಲ, ಏನೋ ಇರ್ಬೇಕು, ಮನೆ ಇರ್ಬೇಕು, ಪರವಾಗಿಲ್ಲ, ಹೋಗೋಣ ಅಂತ. ಜೊತೆಗೆ ನಾನು ಸಾಮಾನ್ಯವಾಗಿ ಯೋಚನೆ ಮಾಡ್ತೀನಿ, ಯಾವುದೇ ಒಂದು ಮನೆಗೆ ಹೋಗ್ಬೇಕಾದ್ರೆ ನನಗೆ ಒಂದು ರೀತಿ ಸಂಕೋಚ ಇರುತ್ತೆ. ಇಲ್ಲಿ ಬಂದು ನೋಡಿದೆ ಆತ್ಮೀಯತೆ ಮತ್ತು ಈ ಒಂದು ವಾತಾವರಣ ನೋಡಿದಾಗ ನಾವು ಇದರಲ್ಲಿ ಅದು ಹಿಂದೆ ಇದೀವಲ್ಲಪ್ಪ ಇನ್ನೂ ಅಂತ ಅನ್ನಿಸ್ತು. ನಾವ್ಯಾಕೆ ಈ ರೀತಿ ಮಾಡಬಾರ್ದು ಅಂತ ಅನ್ನಿಸ್ತು. ನಮ್ಮ ಒಂದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇಂಥವನ್ನೆಲ್ಲ ನಾವು ಮರೆತಿರ್ತೀವಿ. ಇಂಥ ಒಂದು ಪ್ರೀತಿಯ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ರಾಸು ಅವರು. ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗಿದೆ ಈ ಕಾರ್ಯಕ್ರಮದಲ್ಲಿ. ಜೊತೆಗೆ ನಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು ರಾಸು ಅವರೇ. ಇನ್ನು ನಮ್ಮ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಮೇಡಮ್ ಅವರಿದ್ದಾರೆ. ಸತ್ಯಮೂರ್ತಿಯವರು ನಾನು ಯಾವಾಗಲೂ ಒಂದ್ಸರಿ ಫೋನ್ ಮಾಡಿದಾಗ ಭಾಳ ಪ್ರೀತಿಯಿಂದ ಮಾತಾಡ್ತಿರ್ತಾರೆ ನನ್ನ ಜೊತೆಗೆ. ಎಲ್ಲ ಒಂದು ರೀತಿ ಹತ್ರದವರೇನೋ ಅಂತ ನನಗೆ ಭಾಳ ಖುಷಿ ಆಗುತ್ತೆ. ಬೇರೆ ಬೇರೆ ವಿಚಾರಗಳು ಮಾತಾಡ್ತಿರ್ತಾರೆ. ಭಾಳ ಖುಷಿ ಆಗುತ್ತೆ. ಈ ಒಂದು ವಾತಾವರಣಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಸತ್ಯಮೂರ್ತಿಯವರು. ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನ ನಾವು ಸಲ್ಲಿಸಬೇಕು. ಯಾಕೆ ಅಂತಂದರೆ ಯಾವುದೇ ಒಂದು ಮಹಿಳೆ, ಒಂದು ಗೃಹಿಣಿ ಇಂಥ ಕೆಲಸಕ್ಕೆ ಬರಬೇಕು ಅಂತಂದಾಗ ಮನೆಯಲ್ಲಿ ಅವರ ಪತಿಯ ಸಹಕಾರ ಇದೆಯಲ್ಲ, ಏನು ಬರಿತೀಯಾ, ಏನು ಹೋಗ್ತೀಯಾ, ಏನು ಮಾಡ್ತೀಯಾ, ಈ ಥರದ ಉದಾಹರಣೆಗಳು ಕೆಲವರು ಇರ್ತಾರೆ. ಅಂಥದ್ರಿಂದ ದೂರ ಇರ್ತಕ್ಕಂಥವ್ರು, ಅಂಥದ್ರಿಂದ ಹತ್ತಿರ ಇರ್ತಕ್ಕಂಥವ್ರು ನಮ್ಮ ಸತ್ಯಮೂರ್ತಿ. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗುತ್ತೆ. ಅವ್ರ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಈ ಒಂದು ವಾತಾವರಣ ಕಲ್ಪಿಸ್ಕೊಂಡು ನಿಜವಾಗ್ಲೂ ನೀವು ಒಂದು ಒಳ್ಳೆಯ ಒಂದು ಸಾಹಿತ್ಯದ ಕೃಷಿಗೆ ಇವ್ರನ್ನ ದಾರಿ ಮಾಡಿಕೊಟ್ಟಿದ್ದೀರ, ಕನ್ನಡದ ಕೆಲಸಕ್ಕೆ ನೀವು ದಾರಿ ಮಾಡಿಕೊಟ್ಟಿದ್ದೀರ ಅಂತ ನನಗೆ ಅನಿಸ್ತಾ ಇದೆ. ಆ ಮೂಲಕ ಒಂದು ಒಳ್ಳೆ ಪ್ರತಿಭೆ ಬೆಳಕಿಗೆ ಬಂತು. ಆ ಮೂಲಕ ಒಂದಷ್ಟು ಒಳ್ಳೆ ಕೆಲಸ ಆಯಿತು ಅನ್ನೋದಕ್ಕೆ ನಿಜವಾಗ್ಲೂ ನಿಮಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದು ರೀತಿ ಅವರಿಗೆ ಒಂದು ಛಲ ಇದೆ, ಬದುಕಿನಲ್ಲಿ ಒಂದು ಛಲ ಇದೆ. ಆ ಛಲ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಬಂತು ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ಪ್ರಥಮವಾಗಿ ನನ್ನ ಹತ್ರ ಒಂದು ಕವನ ಸಂಕಲನ ಚಿಕ್ಕದು ತಗೊಂಡು ಬಂದರು. ನಮ್ಮ ರಾನಮ್ಮ ಸಂವೇದನೆ ಅಂತಂದರೆ ಅದೊಂದು ಚಿಕ್ಕದು ಸೆಂಟ್ರ್ ಪಿನ್ನಿಂಗು 40 ಪುಟನೇ ನಾನು ಹೇಳಿದೆ ಏನಪ್ಪ ಅಂತ. ಆದರೆ ನಾನು ಅದನ್ನು ತಿರಸ್ಕರಿಸಲಿಲ್ಲ. ಅವ್ರು ಆಲ್ರೆಡಿ ಪುಸ್ತಕ ಯಾರ ಹತ್ರ ಬೇರೆ ಕಡೆ ಮಾಡಿಸ್ಕೊಂಡು ಇವರೇ ಸ್ವಂತಿಕೆಯನ್ನು ತಗೊಂಡು ಬಂದಿದ್ದರು. ನಾನು ಅದನ್ನು ತಿರಸ್ಕಾರ ಮಾಡ್ಲಿಕ್ಕೆ ಹೋಗಿದ್ದೆ. ಯಾಕೆ ಅಂತಂತಂದರೆ ಯಾವುದೇ ರೀತಿ ಯಾರೇ ಒಬ್ಬ ಉದಯೋನ್ಮುಖ ಬರಹಗಾರ ಬಂದಂಥ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಅವನ್ನ ತಿರಸ್ಕರಿಸಲಿದೆಯಲ್ಲ, ಅದಕ್ಕಿಂತ ದೊಡ್ಡ ಅಪಾಯಕಾರಿ ಬೆಳವಣಿಗೆ ಇನ್ಯಾವುದೂ ಇಲ್ಲ. ಯಾಕೆಂದರೆ ಅವತ್ತು ನಾನು ಅವ್ರನ್ನ ತಿರಸ್ಕರಿಸಿದರೆ ಈ ಮಟ್ಟಕ್ಕೆ ಇಂಥ ಒಂದು ಪುಸ್ತಕವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಈ ದೃಷ್ಟಿಯಿಂದ ನಾನು ಅವರಿಗೆಲ್ಲ ಒಂದು ರೀತಿ ಅವಕಾಶ ಮಾಡಿಕೊಟ್ಟು ನಾನೇನು ಸಹಾಯ ಮಾಡಿಲ್ಲ, ಪರವಾಗಿಲ್ಲ ಬರೀರಿ ಅಷ್ಟೇ ನಾನು ಹೇಳಿದ್ದೆ. ಅವರಿಗೆ ಒಂದು ರೀತಿ ಎಲ್ಲ ಉತ್ತೇಜನ ಸಿಗ್ತಕ್ಕಾಯ್ತು. ನಮ್ಮ ಸಪ್ನ ಸಂಸ್ಥೆಯಲ್ಲಿ ಬಂದಾಗ ಆ ಮಾತನ್ನು ನಾನು ಆಡಿದ್ದು ಇವತ್ತು ಈ ಮಟ್ಟಕ್ಕೆ ಬೆಳವಣಿಗೆಗೆ ಸಾಧ್ಯವಾಯಿತು ಅಂತ ನನಗೆ ಭಾಳ ಖುಷಿ ಆಗ್ತಾ ಇದೆ. ಸಾಕಷ್ಟು ಕೃತಿಗಳು ಈಗಾಗಲೇ ನಮ್ಮ ರಾನಮ್ಮರು ಹೇಳಿದಾಗೆ ಬರೆದಿದ್ದಾರೆ. ಈ ಪುಸ್ತಕದ ಬಗ್ಗೆ ಮಾತಾಡುವಷ್ಟು ದೊಡ್ಡವನು ನಾನಲ್ಲ. ಯಾಕೆಂದರೆ ನಮ್ಮ ಜೋಗಿ ಸರ್ ಮಾತಾಡ್ತಾರೆ, ಜೋಗಿ ಸರ್ ಮಾತಾಡಿದ್ದಾರೆ. ಯಾವಾಗಲೂ ಅವರಿಗೆ ಇಂಥ ವಿಚಾರಗಳನ್ನ ಬಿಟ್ಕೊಡ್ತೀವಿ. ಅವ್ರಿಗೆ ಇನ್ಸ್ಟೆಂಟ್ ತಕ್ಷಣ ನೋಡಿ ತಕ್ಷಣ ಮಾತಾಡ್ತಾರೆ, ತಕ್ಷಣ ಬರೆದು ತಕ್ಷಣ ಕೊಡ್ತಾರೆ. ಅವರು ಪತ್ರಕರ್ತರ ಜೊತೆಗೆ ಲೇಖಕರು ಮತ್ತು ಕ್ರಿಯಾಶೀಲ ಬರಹಗಾರರು ನಾನು ಈಗಾಗಲೇ ಹೇಳ್ಬಿಟ್ಟಿದ್ದೀನಿ. ಅಂಥ ಒಂದು ವಿಚಾರಗಳನ್ನು ಕೊಡೋದ್ರಲ್ಲಿ ಅವರು ಎಕ್ಸ್ಪರ್ಟು. ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಈ ಕೃತಿಯಲ್ಲಿ ಒಟ್ಟು 70 ಕವನ ಸಂಕಲನಗಳಿದ್ದಾವೆ. ಜೊತೆಗೆ ಹೌದು 70 ಕವನಗಳಿದ್ದಾವೆ. ಇದರಲ್ಲಿ ಹೆಚ್ಚಾಗಿ ಪ್ರೀತಿಗೆ ಸಂಬಂಧಪಟ್ಟಂಥ ಕವನಗಳು ಜಾಸ್ತಿ ಇವರಲ್ಲಿ ನಾವು ಕಾಣ್ತೀವಿ. ಒಂದು ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿ ತಮ್ಮ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇರ್ತದೆ. ಅಂಥದ್ರಲ್ಲಿ ಈ ರೀತಿಯ ಭಾವನೆಗಳನ್ನ ನಮ್ಮ ಮೇಡಮ್ ಅವರು ವ್ಯಕ್ತಪಡಿಸ್ತಾರೆ. ಈ ಕವಿತೆಗಳನ್ನು, ಈ ಕವನ ಸಂಕಲನವನ್ನು ನನ್ನ ಪ್ರೀತಿಯ ನೆಚ್ಚಿನ ಕವಿ ನಿಸಾರ್ ಅಹಮದ್ ಅವರಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು ನನಗೆ ಭಾಳ ಖುಷಿಯಾಗಿದೆ. ನಿಜವಾಗ್ಲೂ ಅಂಥ ಒಬ್ಬ ದೊಡ್ಡ ಕವಿ, ಮೇರು ಕವಿ ನಮ್ಮ ಮಧ್ಯೆ ಇವತ್ತು ಇಲ್ಲ ಅಂತ ಅನ್ಬೋದು. ಆದರೆ ನನ್ನ ಜೊತೆಗೆ ಇದ್ದಾರೆ ಅಂತ ನಾನಂತೂ ಇವತ್ತು ಭಾವಿಸ್ಕೊಂಡಿದ್ದೀನಿ. ಅಂಥ ಒಬ್ಬ ದೊಡ್ಡ ಪ್ರತಿಭೆ, ಇವತ್ತಿಗೂ ದೈತ್ಯ ಪ್ರತಿಭೆ ನಮ್ಮ ಜೊತೆಗೆ, ನಮ್ಮ ಸಾಹಿತ್ಯ ಲೋಕಕ್ಕೆ ಅವ್ರು ನಿಜವಾಗ್ಲೂ ಹೇಳಿ ಮಾಡಿದಂಥವ್ರು. ಇವತ್ತು ನಮ್ಮ ಜೊತೆಗೆ ಇಲ್ಲ ಅಂತ ಅನ್ನೋದು ಒಂದೇ ಒಂದಾದರೆ ಅವ್ರು ನಮ್ಮ ಜೊತೆಗೆ ಇಲ್ಲೇ ಇಲ್ಲ ಒಂದು ಕಡೆ ಇದ್ದಾರೆ ಅಂತ ನಾವು ಅಂದ್ಕೊಳ್ಬೋದು. ಜೊತೆಗೆ ಮುನ್ನುಡಿಯನ್ನು ನಮ್ಮ HS ವೆಂಕಟೇಶ್ ಮೂರ್ತಿಯವರು ಬರೆದಿದ್ದಾರೆ. ಅವ್ರನ್ನ ಒಂದೇ ಒಂದು ಸರಿ ನಮ್ಮ ಮೇಡಮ್ ಅವ್ರು ಕೇಳಿದ್ರಂತೆ. ಆಮೇಲೆ ದೊಡ್ಡೇಗೌಡರು ಹೇಳ್ತಾರಂತೆ, ದೊಡ್ಡೇಗೌಡರು ಹೇಳಿದ್ಮೇಲೆ ಆಯಿತು ಅಂತ. ಅಂದರೆ ಆ ಒಂದು ಪ್ರೀತಿಯನ್ನು ನಾವು ಅವ್ರ ಜೊತೆ ಬೆಳೆಸ್ಕೊಂಡಿದ್ದೀವಿ ಅಂತ. ಈಗ ಜೋಗಿ ಸರ್ ಯಾಕಂತಂದರು, ರಾನಮ್ಮ ಏನಂತಂದರು,
ಒಂದು ಫೋನ್ ಕಾಲ್ ಅಷ್ಟೇ, ಯಾವುದೇ ಒಂದು ಪ್ರೀತಿ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಬರುತ್ತಂತೆ. ಆ ಒಂದು ಪ್ರೀತಿಗೆ ಸಾಕ್ಷಿ ನಮ್ಮ HSV ಅವರು ಭಾಳ ಚೆನ್ನಾಗಿ ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಅದರಿಂದ ಒಂದು ಭಾಗವನ್ನು ಬೆನ್ನುಡಿಗೆ ನಾವು ಹಾಕ್ಕೊಂಡಿದ್ದೀವಿ. ಆ ಬೆನ್ನುಡಿಯಲ್ಲಿರ್ತಕ್ಕಂಥ ಸಾಲುಗಳನ್ನ ನಮ್ಮ ಜೋಗಿ ಸರ್ ಈಗ ಅಲ್ಲೇ ಓದಿದ್ದಾರೆ. ನಿಜವಾಗಲೂ ಈ ಕವಿತೆ ತುಂಬ ಚೆನ್ನಾಗಿದೆ, ಕವಿತೆಗಳು ಕವನ ಸಂಕಲನ ತುಂಬ ಚೆನ್ನಾಗಿದೆ, ಮತ್ತು ಈ ಕಥೆಗಳು ಕೂಡ ತುಂಬ ಚೆನ್ನಾಗಿ ಬರೀತಾರೆ. ನಾನು ಅದೇ ಉದ್ದೇಶಕ್ಕೆ ಅವರಿಗೆ ಕೆಳಗಡೆ ನಾನು ಇದ್ದಂಥ ಸಂದರ್ಭದಲ್ಲಿ ಭೇಟಿಯಾದ ಜೋಗಿ ಸರ್ ಬರೋಕ್ಕಿಂತ ಮುಂಚಿತವಾಗಿ ನಾನು ಹೇಳಿದೆ, ಕಥೆಗಳು ತುಂಬ ಚೆನ್ನಾಗಿದೆ, ದಯಮಾಡಿ ಮುಂದೆ ಒಂದು ಕಥಾ ಸಂಕಲನ ತರೋಣ, ಮತ್ತು ಸಮಗ್ರ ಕಾವ್ಯ ನಿಮ್ಮದೊಂದು ಬರೋ ಮಟ್ಟಕ್ಕೆ ಆಗಬೇಕು, ಯಾಕೆಂದರೆ ನೀವು ಬರೀತೀರಿ, ಬರೆಯಬಲ್ಲ ಶಕ್ತಿ ನಿಮ್ಮಲ್ಲಿದೆ ಅಂತ ಭಾಳ ಪ್ರೀತಿಯಿಂದ ಅವರು ನಮ್ಮ ಜೊತೆ ಎಲ್ಲ ಸಹಕರಿಸ್ತಿರ್ತಾರೆ. ಇವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಅಭಿನಂದನೆಗಳು ನಮ್ಮ ಸಪ್ನ ಸಂಸ್ಥೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಸಾಹಿತ್ಯ ಲೋಕದ ಪರವಾಗಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ಧನ್ಯವಾದಗಳು ದೊಡ್ಡೇಗೌಡರಿಗೆ. ಸಪ್ನ ಬುಕ್ ಹೌಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಅತಿ ದೊಡ್ಡ ಪುಸ್ತಕಗಳ ಭಂಡಾರ. ಅಂತಹ ಸಪ್ನ ಬುಕ್ ಹೌಸ್ನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ದೊಡ್ಡೇಗೌಡರು ಅನೇಕ ಪುಸ್ತಕಗಳನ್ನು ಹೊರತರುವಲ್ಲಿ ಸಹಾಯ ಮಾಡಿದ್ದಾರೆ. ಅವರು ಈ ವೇದಿಕೆಯಲ್ಲಿ ಭಾಗವಹಿಸಿ ಪುಸ್ತಕದ ಬಗ್ಗೆ ಮತ್ತು ಲೇಖಕರ ಬಗ್ಗೆ ಮಾತಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಸ್ವತಃ ವಿಜಯಲಕ್ಷ್ಮಿ ಅವರು ಈ ಕೃತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ಇವತ್ತು ಈ ಒಂದು ಸಂದರ್ಭ ನನ್ನ 4ನೇ ಕವನ ಸಂಕಲನ ಅಮೃತಧಾರೆ. ಇದನ್ನು ಶ್ರೀಯುತ ಜೋಗಿಯವರು ಅತ್ಯಂತ ಪ್ರೀತಿಯಿಂದ ಇದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ನಮ್ಮ ಜೊತೆ ಆತ್ಮೀಯರು ಹಿತೈಷಿಗಳು ಆದ ಆನಂದ್ ಚಂದ್ರಶೇಖರ್ ಸರ್, ಮತ್ತು DG ಸರ್, ರಾಸು ವೆಂಕಟೇಶ್, ಮತ್ತು ನನ್ನ ಪ್ರೀತಿಯ ಪತಿ ಸತ್ಯಮೂರ್ತಿಯವರು, ಶೈಲು ರಾಸು ಅವರು, ಶ್ರೀ ವಿನೋದ್ ಅವರು ಎಲ್ಲ ನನ್ನ ಜೊತೆ ನನ್ನ ಸಂಭ್ರಮನ ಹಂಚ್ಕೊಂಡಿದ್ದಾರೆ. ಹಾಗೆ ನೀವು ಎಲ್ಲ ಈ ಲೈವ್ ವಿಡಿಯೋ ನೋಡ್ತಾ ಇದ್ದೀರಾ, ಖುಷಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನನ್ನ ಬಗ್ಗೆ ಹೇಳ್ಕೋಬೇಕಂದ್ರೆ ಅಂಥದ್ದೇನಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ, ಹೇಳೋವಂಥದ್ದು ಏನೂ ಇಲ್ಲ. ಬಟ್ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ 2016ರಲ್ಲಿ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ಅಂದರೆ ಅದಕ್ಕೊಂದು ವಿಶೇಷತೆ ಇದೆ, ಅದನ್ನು ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. 2016 ಆಗಸ್ಟ್ 13ನೇ ತಾರೀಕು. ಈ ಮುಂಚೆ ನಾನೆಲ್ಲೂ ಆಚೆ ಹೋದೋಳಲ್ಲ, ಯಾವುದೇ ವಿಚಾರಕ್ಕೆ ನಾನು ಹೋದೋಳಲ್ಲ. ಈ ಪುಸ್ತಕದ ಬಗ್ಗೆ ಆಗಲಿ, ಅದರ ಪ್ರಕಟಣೆ ಬಗ್ಗೆ ಆಗಲಿ ನನಗೇನು ಅಂದರೆ ಏನೂ ಗೊತ್ತಿಲ್ಲ. ಏನೋ ಒಂದು ಧೈರ್ಯ ಮಾಡಿದೆ. DG ಸರ್ ಅವ್ರ ಫೋನ್ ನಂಬರ್ ಸಿಕ್ತು, ಫೋನ್ ಮಾಡಿದೆ, ಬನ್ನಿ ಮೇಡಮ್ ಅಂತಂದರು. ಹೋದೆ. ಏನು ಅಂದರೆ ಏನೂ ಗೊತ್ತಿಲ್ಲ, ಒಂದು 30 ಪುಟ ಬರೆದು ತೊಗೊಂಡು ಹೋಗಿದ್ದೆ ಅವತ್ತು. ನಾರ್ಮಲಿ ಎಲ್ಲರೂ ಮಾಡೋದೇನೆಂದರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ಕಾಲು ಎಳಿತಾರೆ, ಅದೇ ಹೆಚ್ಚು ನಾವು ಕಾಣೋದು. ಹೋದಾಗ ಹೇಳಿದೆ, ಈ ಥರ ನಾನು ಪುಸ್ತಕ ಮಾಡಬೇಕಂತ ಇದ್ದೀನಿ ಸರ್ ಅಂತ. ಕಡಿಮೆ ಇದೆ ಪುಟಗಳು, ಇನ್ನಷ್ಟು ಬರೀರಿ ಅಂತಂದರು. ಸರಿ, 1 ತಿಂಗಳು ಬಿಟ್ಕೊಂಡು ಬರ್ತೀನಿ ಸರ್ ಅಂತ ಅದು ಹೋದೆ, ಅವ್ರಿಗೆ ತೋರಿಸ್ದೆ. ಆಯಿತು, ಪುಸ್ತಕ ಮಾಡಿ ಅಂತಂದರು. ಅವತ್ತು ಶುರುವಾಗಿದ್ದು ನನ್ನ ಸಂವೇದನೆ ಪುಸ್ತಕದಿಂದ. ಇವರ ಹಾರೈಕೆ, ಮಾರ್ಗದರ್ಶನ ನನಗೆ ಸಿಕ್ಕಿದ್ರಿಂದ ನಾನು ಇಲ್ಲಿ ಕೂತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಮುಂದಿನ ದಿನಗಳಲ್ಲಿ ನನ್ನ ಮೊದಲನೇ ಕವನ ಸಂಕಲನ ಬಂತು, ನವಮಿ ಕಥಾ ಸಂಕಲನ ಬಂತು. ಅದು ಈ ವರ್ಷ ಹುಬ್ಬಳ್ಳಿಯ KD ಸೊಸೈಟಿ PC ಜಬಿಂಗ್ ಕಾಲೇಜಿಗೆ ಸೆಕೆಂಡ್ BSc ಟೆಕ್ಸ್ಟ್ ಆಗಿದೆ, ಪಠ್ಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ದೊಡ್ಡೇಗೌಡರು. ತುಂಬ ಖುಷಿ ಆಗ್ತಾ ಇದೆ, ಏನಂತ ಹೇಳ್ಕೊಳ್ಳೋದು. ಇದೊಂದು ಆಶ್ಚರ್ಯನೂ ಹೌದು, ಸಂಭ್ರಮದ ವಾತಾವರಣ ಕೂಡ ಹೌದು. ಇಷ್ಟು ದಿನ ನನ್ನ ಬರಹಗಳನ್ನೆಲ್ಲ ನೀವೆಲ್ಲ ಓದಿದ್ದೀರಿ, ಇಷ್ಟಪಟ್ಟಿದ್ದೀರಿ. ಹೀಗೆ ಇನ್ನು ಮುಂದೆ ಕೂಡ ಓದಿ ನನಗೆ ಹಾರೈಸ್ತಾ ಇರಿ, ಹರಿಸ್ತಾ ಇರಿ ಅಂತ ಹೇಳ್ತಾ, ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು ಎಲ್ರಿಗೂ. ಅಮೃತಧಾರೆ ಬಗ್ಗೆ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರು ತಮ್ಮ ನನ್ನ ಅಂತರಾಳವನ್ನು ತೋಡ್ಕೊಂಡಿದ್ದಾರೆ. ಈ ಪುಸ್ತಕ ಬಿಡುಗಡೆಯ ಸರಳ ಕಾರ್ಯಕ್ರಮ ಇಲ್ಲಿ ಮುಗಿತಾ ಇದೆ. ಇಲ್ಲಿ ವೇದಿಕೆ ಮೇಲೆ ಇವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಉಳಿದಿದೆ. ಕೃತಿಯನ್ನು ಬಿಡುಗಡೆ ಮಾಡಿದಂತಹ ಜೋಗಿಯವರಿಗೆ ಒಂದು ಸಣ್ಣ ನೆನಪಿನ ಕಾಣಿಕೆ ಹಾಗೂ ಗೌರವವನ್ನು ಈಗ ಮಾಡ್ತಾ ಇದ್ದೇವೆ. ಈ ಜೋಗಿಯವರು ನಮ್ಮ ಭಾಳ
ಮೇಡಮ್ ನೀವು ಇದನ್ನು ಮಾಡಿ. ಈ ಸೆಕೆಂಡಲ್ಲಿ ನೀವು ಹೊಲಿಸ್ತಾ ಇರ್ಬೇಕು. ಇನ್ನೊಂದು ಸೆಕೆ ಮಾಡಿಸೋದು. ಇನ್ನು ನಮ್ಮ ರಾನಂ ಚಂದ್ರಶೇಖರ್ ಅವರು ಕನ್ನಡ ಕಾರ್ಯಗಳಲ್ಲಿ ಅವರು ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ. ಇವತ್ತಿನ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಸಂತೋಷ ಅವರಿಗೂ ಕೂಡ ಗೌರವಾರ್ಪಣೆ ನೀಡ್ತಾ ಇದೆ ರಾನಂ ಚಂದ್ರಶೇಖರ್ ಅವರು, ಶ್ರೀ ಜೋಗಿ ಅವರಿಂದ. ನೀ ನನಗಿದ್ದರೆ ನಾನೇ ಇನ್ನೂ ಫುಲ್ಲು ಗೌರವ ಕೊಡಬೇಕು. ಧನ್ಯವಾದಗಳು. ದೊಡ್ಡೇಗೌಡರು ಈ ಕೃತಿ ಪ್ರಕಾಶನದಲ್ಲಿ ಮುಂಚೂಣಿಯಲ್ಲಿ ಗೆಲ್ಲಿಸಿಕೊಂಡವರು. ದೊಡ್ಡೇಗೌಡರಿಗೆ ರಾನಂ ಚಂದ್ರಶೇಖರ್ ಅವರಿಂದ ಈಗ ಗೌರವಾರ್ಪಣೆ. ಥ್ಯಾಂಕ್ ಯು ಸರ್. ಈಗ ಈ ಶಾಲೆಯಲ್ಲಿ ನೋಡಿ ಒಂದು 6-5 ತಿಂಗಳಾಯ್ತಲ್ಲ. ಇನ್ನು ಲೇಖಕಿ ವಿಜಯಲಕ್ಷ್ಮಿ ಅವರಿಗೆ ಅವರು ಬರಬೇಕು ಮಧ್ಯೆ ವೇದಿಕೆ ಮಧ್ಯಕ್ಕೆ. ನೀವು ಬನ್ನಿ. ಮಧ್ಯೆ ಕೂರಿಸ್ಬಿಡಿ. ಅದೇ ಅದಕ್ಕೆ ಮಧ್ಯೆ ಕೂರಿಸ್ಬಿಟ್ಟು ಕೂತ್ಕೊಂಡ್ಬಿಡಿ ಮೇಡಮ್, ನಾನು ಕೂತ್ಕೊಂಡ್ಬಿಡಿ. ಸರ್ ಅವರು ಕರ್ಗೋಣ ಸತ್ಯಮೂರ್ತಿ ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಸರ್, ಬನ್ನಿ ಸರ್. ಬನ್ನಿ ಸರ್ ನೀವು. ಆ ಕಡೆ ಬನ್ನಿ. ಚಪ್ಪಾಳೆ ಬರಬೇಕು ಆರಿಸಿ ಕೊಡಿ 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 ನೀವು ಕೊಡಿ. ನೀವು ಆ ಕಡೆಯಿಂದ ಹಾಕಿ. ಅಲ್ಲ ಅಲ್ಲ ಶಾಲೆ ಹಾಗೆ ಇರಿ. ಇರಿ ಶಾಲು ರಾಸ್ವರ ಶಾಲ್ ಸರ್. ಇದು ಕೊಡಿ ಸರ್, ಇಬ್ಬರಿಗೂ ಸೇರಿಸಿ ನೀವು ಕೊಡಿ ಮೇಡಮ್, ಕೊಡಿ ಕೊಡಿ ಬನ್ನಿ. ಇರಿ ಫೋಟೋ 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 ಇಲ್ವಾ? ತೆಗಿತಾರೆ. ಸರ್ ಒಂದು ನಿಮಿಷ. ಇನ್ನು ಇಂದಿನ ಕಾರ್ಯಕ್ರಮ ಅನುಗೊಳಿಸುವಲ್ಲಿ ಇಲ್ಲ, ವಿನೋದ್ ಕುಮಾರ್ ಅವರು ಮುಂಚಿತವಾಗಿ ಒಂದು ಮಾತು, ನಮ್ಮ ರಾಸು ಅವರು ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಮುಖ್ಯ ಕಾರಣಕರ್ತರಾದರು. ಈ ಒಂದು ಸ್ಥಳಾವಕಾಶದ ಆಯೋಜನೆ ಜೊತೆಗೆ ಕಾರ್ಯಕ್ರಮದ ನಿರೂಪಣೆಯನ್ನು ಒಟ್ಟು ಜವಾಬ್ದಾರಿಯನ್ನು ತಗೊಂಡು ಬಹಳ ಸುಸೂತ್ರವಾಗಿ ಈ ಕಾರ್ಯಕ್ರಮವನ್ನು ನಮಗೆ ನಡೆಸಿಕೊಟ್ಟಿದ್ದಾರೆ. ರಾಸು ಅವರಿಗೂ ಸಹ ನಾವು ಧನ್ಯವಾದಗಳನ್ನ ಈ ಒಂದು ಗೌರವವನ್ನು ಮಾಡಲು ಶೈಲು ಬನ್ನಿ. ಸರ್ ಜೋಗಿ ಅವರು ಬನ್ನಿ 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 ಮೇಡಮ್. ಬನ್ನಿ ಕೂತ್ಕೊಳ್ಳಿ. ನಿಮ್ದು ಹಾಗೆ ಹಾಗೆ ಆಗಲಿ, ಅವರು ಹಾಗೆ ಆಗಲಿ, ನೀವು ಯಾಕೆ ಆಗಿದ್ದಾರೆ? ಯಾಕಪ್ಪ ನಮಗೆ ಯಾಕೋ ಇಷ್ಟ ಇಲ್ಲ. ಫೋಟೋ ಸರ್, ಫೋಟೋ ಸರ್ ಬನ್ನಿ. ಎಲ್ಲ ನಿಂತ್ಕೊಂಬಿಡಿ, ಎಲ್ಲ ನಿಂತ್ಕೊಂಬಿಡಿ. ಸರ್ ಬನ್ನಿ. ಬನ್ನಿ. ಈ ಕಡೆ ಎಲ್ಲರೂ ನಾವು ಇರೋದಕ್ಕಿಂತ ಇನ್ನೂ ಚೆನ್ನಾಗಿ ಬರೀತಾರ ತೆಗೀರಿ ಸರ್. ಮೇಡಮ್ ಸ್ವಲ್ಪ ಈ ಕಡೆ. ಮೇಡಮ್, ಸ್ವಲ್ಪ ಈ- ಚೆನ್ನಾಗಿ ಹಾ. ಸರ್ ನೀವು ಈ ಕಡೆ ಬಂದ್ಬಿಡಿ. ನೀವು ಬನ್ನಿ, ನೀವು ಬನ್ನಿ. ಅದೇ ಈ ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಮೇಲೆ ಅದೇ ನಾನು ನೀವಿಬ್ರೆ
ಸರ್ ನೀವು ಜಾಯ್ನ್ ಆಗಿ. ಬನ್ನಿ ಮೇಡಮ್. ಈಗ ನೀವು ಹೇಳಿ ಸರ್. ಸರ್ ಬನ್ನಿ. ಇನ್ನೊಂದು ಅದೇ ಬನ್ನಿ, ಬನ್ನಿ. ವಿನೋದ್ ಈ ವಿನೋದ್ ಕಾರ್ಯಕ್ರಮ ವಿನೋದ್ ಬನ್ನಿ. ಬನ್ನಿ ಸರ್. ಬನ್ನಿ ಬನ್ನಿ ಒಂದ್ಸರಿ. ಸರ್ಕಾರಿ ಸರ್ ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಅನುಗೊಳಿಸುವಲ್ಲಿ ಸಹಕರಿಸಿದಂತಹ ಶ್ರೀ ವಿನೋದ್ ಕುಮಾರ್ ಅವರಿಗೆ ಗೌರವಾರ್ಪಣೆ. ವಿನೋದ್ ಅವರು ಬರಬೇಕು. ಬನ್ನಿ, ನೀವು ಬನ್ನಿ ಸರ್. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಕನ್ನಡ ಕವಿತೆಗಳನ್ನ ಆತ್ಮೀಯರಾದ ವಿನೋದ್ ಅವರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಆ ಪುಸ್ತಕ ಬಿಡುಗಡೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅಲ್ಲ ಬೇಗ ಕೊಡ್ತೀರಲ್ಲ? ಇಲ್ಲಿಗೆ ಈಗ ನಾವು ಇಲ್ಲಿಗೆ ಇವತ್ತಿನ ಕೃತಿ ಬಿಡುಗಡೆ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಎಲ್ಲರಿಗೂ ವಂದನೆಗಳು. ಹಾಗೆ ಫೇಸ್ಬುಕ್ ಮೂಲಕ ಈ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲರಿಗೂ ಕೂಡ ನಾವು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ. ಆಮೇಲೆ